ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ವಿಯೆಟ್ನಾಮಲ್ಲಿ ನಮ್ಮದು ಡೇ 6. ನಾವು ಸಾಪಾದಲ್ಲಿ 2 ದಿವಸ ಟ್ರಿಪ್ ಮಾಡಿ ಅಲ್ಲಿಂದ ಇವಾಗ ಮತ್ತೆ ಹ್ಯಾನಾಯಿಗೆ ವಯಾ ಸ್ಲೀಪರ್ ಟ್ರೈನ್ ಬಂದು ಇವಾಗ ರೀಚ್ ಆಗಿದ್ವಿ. ಬೆಳಿಗ್ಗೆ ಸುಮಾರು 4:15 ಆಗಿದೆ. ಇವಾಗ ನಾವು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಒಂದು 6:30 ಆಗುವಾಗ ಹೆನಾಯ್ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ನಾವು ನೆಕ್ಸ್ಟ್ ಫುಕಾಕ್ ಐಲ್ಯಾಂಡ್ಸ್ಗೆ ಫ್ಲೈ ಮಾಡಲಿಕ್ಕಿದ್ದೇವೆ. ಫುಕಾಕ್ ಅಂತ ಹೇಳುವಂಥದ್ದು ಒಂದು ಸಣ್ಣ ಐಲ್ಯಾಂಡ್, ತುಂಬ ಚೆನ್ನಾಗಿದೆ ಅಂತ ನೋಡೋಕ್ಕೆ. ಅಲ್ಲಿ ಏನೇನು ಇದೆ ಅಂತ ಹೇಳುವಂಥದ್ದನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ರೈಲ್ವೆ ಸ್ಟೇಷನ್ನ ಒಂದು ಸಲ ನೋಡಿಬಿಡಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಈ ರೈಲ್ವೆ ಸ್ಟೇಷನ್ನ ನೋಡಿದ್ದೆ. ಇದು ದಿನದ 24 ಗಂಟೆ ಕೂಡ ಆಪ್ರೇಟ್ ಆಗುವಂಥ ರೈಲ್ವೆ ಸ್ಟೇಷನ್. ಇಲ್ಲಿ ಎಲ್ಲ ಊರುಗಳಿಂದ ಟ್ರಾವೆಲರ್ಸ್ ಬರ್ತಾರೆ, ದೇಶ ವಿದೇಶಗಳಿಂದ ಬರ್ತಾರೆ. ಇಟ್ಸ್ ಅ ವೆರಿ ಬ್ಯುಸಿ ರೈಲ್ವೆ ಸ್ಟೇಷನ್. ಯಾಕಂದರೆ ಈ ಹೆನಾಯ್ ಅಂತ ಹೇಳುವಂಥದ್ದು ಇದು ವಿಯೆಟ್ನಾಮಿನ ಕ್ಯಾಪಿಟಲ್ ಸಿಟಿ. ಆದರೆ ಏನು ಇಲ್ಲಿ ನೋಡೋಕ್ಕೆ ಏನು ಖುಷಿ ಆಗೋದು ಅಂತ ಹೇಳಿದರೆ ಇಲ್ಲಿನ ಕ್ಲೆನ್ಲಿನೆಸ್. ನಾನು ಮತ್ತೆ ಕ್ಲೆನ್ಲಿನೆಸ್ ಬಗ್ಗೆ ಒತ್ತಿ ಹೇಳ್ತಾ ಇರೋದು ಅಂತ ಹೇಳಿದರೆ ಯಾಕೆ ಅಂತ ಹೇಳಿದರೆ, ಇಷ್ಟು ಬ್ಯುಸಿ ರೈಲ್ವೆ ಸ್ಟೇಷನಲ್ಲಿ ಕೂಡ ನೋಡಿ ಹೇಗೆ ಇಟ್ಕೊಂಡಿದ್ದಾರೆ ರೈಲ್ವೆ ಸ್ಟೇಷನ್ನ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು. ನಾವು ಕೆಲವೊಂದು ಒಳ್ಳೆಯ ವಿಚಾರಗಳನ್ನ 1 ಸರ್ತಿ ಅಲ್ಲ, 2 ಸರ್ತಿ ಅಲ್ಲ, 100 ಸರ್ತಿ ಹೇಳಿದರೂ ಸಾಲದಿಲ್ಲ. ಅದರಿಂದ ನಾವು ಏನಾದರೂ ಒಂದು ಹೊಸದು ಕಲಿಯುವಂಥದ್ದು ಇರ್ತದೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಈಗ ನಾನು ನಿಮಗೆ 2 ಡಸ್ಟ್ಬಿನ್ಗಳ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತೇನೆ. ನೋಡಿ, ಈಗ ಡಸ್ಟ್ಬಿನ್ ಅಂತ ಹೇಳಿದರೆ ಸರ್ವೇ ಸಾಮಾನ್ಯ ರೀಸೈಕಲ್ ಆಗುವಂಥ ವೇಸ್ಟು ಮತ್ತು ರೀಸೈಕಲ್ ಆಗದೆ ಇರುವಂಥ ವೆಟ್ ವೇಸ್ಟ್ಗಳಿಗೆ 2 ಸಪ್ರೇಟ್ ಡಸ್ಟ್ಬಿನ್ಗಳನ್ನ ಇಟ್ಟಿದ್ದಾರೆ. ಆಮೇಲೆ ಅದರ ಹತ್ರನೇ ಲಾಕರ್ ಫೆಸಿಲಿಟಿಗಳು ಕೂಡ ಇದೆ. ನೋಡಿ, ಇಲ್ಲಿ ನಿಮಗೆ ಡಸ್ಟ್ಬಿನ್ ಕಾಣ್ತಾ ಇರ್ಬೋದು. ಓಕೆ, ಆ ಡಸ್ಟ್ಬಿನ್ ಹತ್ರ ಏನಾದರೂ ಕೆಳಗಡೆ ಕಸ ಬಿದ್ದುಕೊಂಡಿದೆಯಾ? ಇಲ್ಲ, ನಿಮಗೆ ಆ ಥರ ಕಾಣಿಸೋದಿಲ್ಲ. ಜನ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಡಸ್ಟ್ಬಿನ್ನ ಯೂಸ್ ಮಾಡ್ತಾರೆ. ಮತ್ತು ಇದು ಲಾಕರ್ ಫೆಸಿಲಿಟೀಸ್. ಈಗ ನಾವೇನಾದರೂ ರೈಲ್ವೆ ಸ್ಟೇಷನಿಗೆ ಬಂದು ಇಲ್ಲಿ ನಮ್ಮ ಲಗೇಜ್ನ ಲಾಕರಲ್ಲಿ ಇಟ್ಟರೆ ಆಮೇಲೆ ಆ ದಿವಸ ನಾವು ಡೇ ಟೂರ್ ಆರಾಮಾಗಿ ಖಾಲಿ ಕೈಯಲ್ಲಿ ಡೇ ಟೂರ್ ಮಾಡ್ಬೋದು. ಬಂದಿದ ಮೇಲೆ ಮತ್ತೆ ಲಾಕರಿಂದ ನಾವು ನಮ್ಮ ಲಗೇಜ್ನ ಬಿಡಿಸ್ಕೊಳ್ಳೋಂಥ ವ್ಯವಸ್ಥೆ ಇದೆ. ಅದಕ್ಕೆ ಏನಾದರೂ ನಾವು ಪೇ ಮಾಡಬೇಕಾಗ್ತದೆ. ಸೊ ನೋಡಿ, ಕೆಲವೊಂದು ಬಾರಿ ಫ್ರೀ ಲಾಕರ್ ಫೆಸಿಲಿಟಿ ಇರ್ತದೆ, ಕೆಲವೊಂದು ಸರ್ತಿ ಪೇಯ್ಡ್ ಲಾಕರ್ ಫೆಸಿಲಿಟಿ ಇರ್ತದೆ. ಇಲ್ಲಿ ಇದು ಪೇಯ್ಡ್ ಲಾಕರ್ ಫೆಸಿಲಿಟಿ. ನೋಡಿ, ಇಲ್ಲಿ ಲೆಸ್ ದೆನ್ 4 ಅವರ್ಸಿಗೆ 50,000 VND, ಆಮೇಲೆ 12 ಅವರ್ಸಿಗೆ 2 lakh VND, ಈ ಥರ ಎಲ್ಲ ಚಾರ್ಜಸ್ ಇದೆ. ಸೊ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿದು ಒಂದು ವಾಶ್ರೂಮ್ ತೋರಿಸ್ತೇನೆ. ನೋಡಿ, ಎಷ್ಟು ಬ್ಯುಸಿ ರೈಲ್ವೆ ಸ್ಟೇಷನ್ ಆದರೂ ಇಲ್ಲಿನ ವಾಶ್ರೂಮ್ ಎಷ್ಟು ಕ್ಲೀನಾಗಿದೆ ಮತ್ತು ಅದನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನ ಕೂಡ ನಾನು ನಿಮಗೆ ತೋರಿಸಲೇಬೇಕಾಗ್ತದೆ. ನೋಡಿ, ಈ ವಾಶ್ರೂಮಲ್ಲಿ ಸಾವಿರಾರು ಜನ ಬಂದು ಹೋಗ್ತಾರೆ. ಬರೀ ಕಾಲಿಂದ ಆಗಿರೋ ಮಣ್ಣು ಮಾತ್ರ ಕೆಳಗಡೆ ಫ್ಲೋರಲ್ಲಿದೆ. ಇದು ನೋಡಿ, ನೀರು ಕೆಳಗಡೆ ಬೀಳಬಾರ್ದು ಅಂತೇಳಿ ಯಾವ ಥರ ಈ ಟವಲ್ನ ಹೇಗೆ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಹ್ಯಾಂಡ್ ಡ್ರೈಯರ್ ಇದೆ, ಟಿಶ್ಯೂ ಪೇಪರ್ ಡಿಸ್ಪೆನ್ಸರ್ ಇದೆ, ಮೇಲ್ಗಡೆ ಫ್ಯಾನ್ ಕೂಡ ಇದೆ. ಇಲ್ಲಿ ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ, ಯಾಕೆಂತೇಳಿದರೆ ಜನ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ನೋಡಿ, ಜನ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಿದರೆ ಹೇಗಿರ್ತದೆ ಅಂತ ಹೇಳುವಂಥದ್ದಕ್ಕೆ ಇದೊಂದು ನಿದರ್ಶನ. ಇಲ್ಲಿ ನಾವೇನಾದರೂ ವಾಶ್ರೂಮ್ಗೆ ಹೋಗೋಕ್ಕೆ ದುಡ್ಡು ಕೊಡಬೇಕಾ, ಕಾಯಿನ್ ಹುಡುಕ್ಬೇಕಾ? ಏನು ಬೇಕಾಗಿಲ್ಲ. ಯಾಕೆ ಅಂತೇಳಿದರೆ ಜನ ಅಷ್ಟು ನೀಟಾಗಿ ಅದನ್ನು ನೋಡ್ಕೋತಾರೆ. ಏನು ಬರೀ ವಿಯೆಟ್ನಾಮೀಸ್ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ಜನ ಬರ್ತಾರೆ. ಎಲ್ಲರೂ ಕೂಡ ಇಲ್ಲಿನ ಈ ಶಿಸ್ತು, ಈ ಸಿಸ್ಟಮನ್ನು ನೋಡಿ ಅವರು ಕೂಡ ಇನ್ಸ್ಪೈರ್ ಆಗಿ ನೀಟಾಗಿ ಇಟ್ಕೋತಾರೆ. ನೋಡಿ, ನಮ್ಮ ಲಗೇಜ್ ಎಷ್ಟಿದೆ ಅಂತ ಹೇಳುವಂಥದ್ದು. ನನ್ನ ವಿಡಿಯೋ ನೋಡ್ತಾ ಇರೋ ಕೆಲವರು ವಾದ ಮಾಡ್ಬೋದು, ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇದೆ ಹಾಗಾಗಿ ಅವರ ಕಂಟ್ರಿ ಕ್ಲೀನ್ ಆಗಿದೆ ಅಂತ ಹೇಳ್ಕೊಂಡು. ನೀವು ಹಾಗೆ ಯೋಚನೆ ಮಾಡಿದರೆ ಅದು ತಪ್ಪು ಕಲ್ಪನೆ. ಯಾಕೆಂತ ಹೇಳಿದರೆ ವಿಯೆಟ್ನಾಮ್ ಈಸ್ ರ್ಯಾಂಕ್ಡ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಅರೌಂಡ್ 10th ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್ ಬರುತ್ತೆ. ಆ್ಯಂಡ್ ಗಿವನ್ ದ ಫ್ಯಾಕ್ಟ್ ದಟ್ ಅವರ ಲ್ಯಾಂಡ್ ಏರಿಯಾ ತುಂಬ ಸಣ್ಣದಾಗಿದೆ, ಆ ಲ್ಯಾಂಡ್ ಏರಿಯಾಗೆ ಇವರ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿದರೆ ಸಿಕ್ಕಾಪಟ್ಟೆ ಹೈ ಪಾಪ್ಯುಲೇಷನ್ ಡೆನ್ಸಿಟಿ ಇದೆ. ಅಲಾಂಗ್ ವಿತ್ ದ್ಯಾಟ್ ಟೂರಿಸ್ಟ್ಸ್, ಹೈಯೆಸ್ಟ್ ಟೂರಿಸ್ಟ್ಸ್ ವಿಯೆಟ್ನಾಮಿಗೆ ಬರ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಪಾಪ್ಯುಲೇಷನ್ ಡೆನ್ಸಿಟಿ ಇರುವಾಗ
ಇಷ್ಟರ ಮಟ್ಟಿಗೆ ಕ್ಲೀನಾಗಿ ಮೇಂಟೈನ್ ಮಾಡುವಂಥದ್ದು ರಿಯಲಿ ಕಮೆಂಡೇಬಲ್ ಜಾಬ್. ಇದಕ್ಕಿಂತ ಕ್ಲೀನಾಗಿರುವ ಕಂಟ್ರೀಸ್ ನಾನು ನೋಡಿದ್ದೇನೆ, ಆದರೆ ಅಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ತುಂಬ ಕಮ್ಮಿ ಇದೆ. ಓಕೆ, ಟೂರಿಸ್ಟ್ ಡೆನ್ಸಿಟಿ ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಅಲ್ಲಿನ ಲೋಕಲ್ ಪಾಪ್ಯುಲೇಷನ್ ಡೆನ್ಸಿಟಿ ಸ್ವಲ್ಪ ಕಮ್ಮಿ ಇರ್ತದೆ. ವೆರಸ್ ಇಲ್ಲಿ ಹಾಗಲ್ಲ. ಇಲ್ಲಿ ಜನ ಎಲ್ಲಿ ಹೋದ್ರೆ ನಿಮಗೆ ಸಿಗ್ತಾರೆ, 24 ಗಂಟೆ ಟೌನ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ಇಂಥಲ್ಲಿ ಇಷ್ಟು ಕ್ಲೀನಾಗಿದೆ ಅಂತ ಹೇಳಿದರೆ ಅದು ಜನರು ಅವರ ಮನೆಯನ್ನು ಮಾತ್ರ ಅಲ್ಲ, ಅವರು ತಮ್ಮ ಸಮಾಜ ಮತ್ತು ತಮ್ಮ ಏನು ಟೌನ್ ಇದೆ, ತಮ್ಮ ಸರೌಂಡಿಂಗ್ಸ್ ಏನಿದೆ ಅದನ್ನು ಕೂಡ ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಒಂದು ಸಿವಿಕ್ ಸೆನ್ಸ್ ಅವ್ರ ಹತ್ರ ಇದೆ ಅಂತ ಹೇಳುವಂಥದ್ದು ನಮಗೆ ಇದರಲ್ಲಿ ಅರ್ಥ ಆಗ್ತದೆ. ಮತ್ತು ಏನು ಅಂತ ಹೇಳಿದರೆ, ಪ್ರತಿಯೊಂದು ವಿಚಾರಕ್ಕೂ ನಾವು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿದ್ದರೆ ಆಗೋದಿಲ್ಲ ಅಂತ ಹೇಳುವಂಥದ್ದನ್ನ ಕೂಡ ಅವರು ಅರ್ಥ ಮಾಡ್ಕೊಂಡಿರೋಗಿದೆ. ಯಾಕೆಂತ ಹೇಳಿದರೆ, ಈಗ ನೋಡಿ, ಈಗ ಸಿಟಿಯನ್ನು ತುಂಬ ಗಲೀಜು ಮಾಡಿದರೆ ಗೌರ್ಮೆಂಟಿಗೆ ಓವರ್ ಬರ್ಡನ್ ಆಗ್ತದೆ ಅದನ್ನು ಕ್ಲೀನ್ ಮಾಡಲಿಕ್ಕೆ. ಸೊ ಅವರೇ ಕ್ಲೀನಾಗಿ ಇಟ್ಕೊಂಡ್ರೆ ಗೌರ್ಮೆಂಟಿಗೂ ಈಸಿ ಆಗ್ತದೆ. ನಮ್ಮಲ್ಲಿ ಕೆಲವರು ತಮ್ಮ ಗೌರ್ಮೆಂಟನ್ನು ದೂರದ್ರಲ್ಲಿ ಬ್ಯುಸಿಯಾಗಿರ್ತಾರೆ, ಅಥವಾ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡು ಹೊರಗೆ ಟೌನಿಗೆ ಹೋಗುವಾಗ ಕಸ ಬಿಸಾಕಿ ಆಮೇಲೆ ಹೇಳ್ತಾರೆ, ಓ ಇಲ್ಲಿ ಏನು ಕ್ಲೀನ್ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಹೇಳ್ಕೊಂಡು. ನಾವು ಫಸ್ಟು ನಮ್ಮ ದೇಶವನ್ನು ನಾವು ದೂರದನ್ನು ಬಿಡಬೇಕು. ನಮ್ಮ ದೇಶವನ್ನು ದೂರದನ್ನು ಬಿಟ್ಟು ನಾವು ಹೇಗೆ ನಮ್ಮ ದೇಶಕ್ಕೆ ಯಾವ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಮತ್ತು ಅದನ್ನು ನಾವು ತಿಳ್ಕೊಳ್ಬೇಕಾಗುವಂಥ ಒಂದು ಸಂದರ್ಭ ಬಂದಿದೆ ನಮ್ಮ ದೇಶದಲ್ಲಿ. ಆಮೇಲೆ ಈಗ ನೋಡಿ, ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಫೇಸ್ಬುಕ್ಕಲ್ಲಿ ಸೋಷಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ದೊಡ್ಡದಾಗಿ ಬರೀತಾರೆ, ನಮ್ಮ ದೇಶ ಹಾಗೆ ಹೀಗೆ ಅದು ಇದು ಅಂತ ಹೇಳ್ಕೊಂಡು. ಅದೇ ಅವರು ಪೇಟೆಗೆ ಹೋದಾಗ ಒಂದು ವಿಮಲ್ ತಿಂದು ಅಲ್ಲೇ ಬಿಸಾಕ್ತಾರೆ, ಒಂದು ಸ್ಮೋಕ್ ಮಾಡಿ ಬಡ್ಡು ಕೆಳಗಡೆ ಹಾಕ್ತಾರೆ. ಹಾಗಿದ್ರೆ ಕೆಲವರು ನನ್ನಲ್ಲಿ ಪ್ರಶ್ನೆ ಮಾಡ್ಬೋದು, ಏನು ಆ ದೇಶದಲ್ಲಿ ಕಸನೇ ಇಲ್ವಾ, ರೋಡಲ್ಲಿ ಎಲ್ಲೂ ಕಸನೇ ಕಾಣೋದಿಲ್ವಾ? ಅಥವಾ ವಿಯೆಟ್ನಾಮಿಗೆ ಆಲ್ರೆಡಿ ಹೋಗಿರೋರು ಹೇಳ್ಬೋದು, ಇಲ್ಲ ಅವ್ನು ಸುಳ್ಳು ಹೇಳ್ತಿದ್ದಾನೆ, ಅಲ್ಲಿ ಕಸ ಇದೆ ಅಂತ ಹೇಳ್ಕೊಂಡು. ಅಫ್ಕೋರ್ಸ್ ಎಸ್, ಕಸ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇಟ್ಸ್ ದ ಫ್ಯಾಕ್ಟ್, ಕೆಲವೊಂದು ಜಾಗದಲ್ಲಿ ಕಸ ಇದೆ, ಗಲೀಜು ಇದೆ. ಬಟ್ ಇದು ವಿಯೆಟ್ನಾಂ ಒಂದೇ ದೇಶದ ಪ್ರಾಬ್ಲಮ್ ಅಲ್ಲ, ಹೈಲಿ ಡೆವಲಪ್ಡ್ ಕಂಟ್ರೀಸ್ದು ಕೂಡ ಪ್ರಾಬ್ಲಮ್ ಸೇಮ್ ಇದೆ. ಕೆಲವೊಂದು ಜಾಗದಲ್ಲಿ ಕಸ ಇದೆ. ನಾನು ಜರ್ಮನಿ, ಫ್ರಾನ್ಸ್, ಇಟಲಿ ಎಲ್ಲ ಕಡೆ ಕೆಲವೊಂದು ಭಾಗದಲ್ಲಿ ಕಸ ನೋಡಿದ್ದೇನೆ. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್, ಆ ಬಿದ್ದ ಕಸವನ್ನು ಅಲ್ಲಿನ ಸರ್ಕಾರ ಹೇಗೆ ಮತ್ತು ಎಷ್ಟು ಬೇಗ ಅದನ್ನ ಮ್ಯಾನೇಜ್ ಮಾಡಿ ಕ್ಲೀನ್ ಮಾಡ್ತದೆ ಅಂತ ಹೇಳುವಂಥದ್ದು ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಇಲ್ಲಿ ವಿಯೆಟ್ನಾಮಲ್ಲಿ ಕೂಡ ಹಾಗೇನೆ, ನೀವು ಬೆಳಿಗ್ಗೆಯಿಂದ ಸಂಜೆ ಆಗೋ ಹೊತ್ತಿಗೆ ವಾಕ್ ಹೋದರೆ ಸಾಕು, ಎಲ್ಲಾದರೂ ಒಂದು ಕಡೆ ಪೊರಕೆ ತಗೊಂಡು ಕ್ಲೀನ್ ಮಾಡ್ತಾ ಇರ್ತಾರೆ. ನನಗೆ ಗೊತ್ತೇ ಆಗೋದಿಲ್ಲ ಆ ಕಸ ಹೇಗೆ ಮ್ಯಾನೇಜ್ ಆಗ್ತಾಯಿದೆ ಅಂತ ಹೇಳುವಂಥದ್ದೇ ಗೊತ್ತಾಗೋದಿಲ್ಲ. ನಾನು ಒಂದು ರೌಂಡ್ ಹೋಗಿ ವಾಪಸ್ ಅದೇ ಪ್ಲೇಸಿಗೆ ಬರುವಾಗ ಅಲ್ಲಿ ಕಸನೇ ಇರೋದಿಲ್ಲ. ಅದು ಅಷ್ಟು ಅಚ್ಚುಕಟ್ಟಾಗಿ ಇಲ್ಲಿನ ಸರ್ಕಾರಗಳು ಈ ಕ್ಲೆನ್ಲಿನೆಸ್ ಬಗ್ಗೆ ಇಂಪಾರ್ಟೆನ್ಸ್ ತಗೊಳ್ತದೆ. ಯಾಕೆ ಅಂತ ಹೇಳಿದರೆ, ವಿಯೆಟ್ನಾಂಗೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಬರ್ತದೆ. ಇವರ ಕೃಷಿ ತುಂಬ ಸ್ಟ್ರಾಂಗ್ ಆಗಿದೆ. ದೊಡ್ಡ ಅಕ್ಕಿ ಬೆಳೆಗಾರರು ಇವರು, ಮತ್ತು ಅಕ್ಕಿ ಎಕ್ಸ್ಪೋರ್ಟರ್ಸ್ ಕೂಡ. ಆಮೇಲೆ ಇವರದ್ದು ಬೇರೆ ಬೇರೆ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆಯೇ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಅಥವಾ ಆದಾಯ ಇವ್ರಿಗೆ ಟೂರಿಸಮ್. ಸೊ ಈ ದೇಶನ ಅವರು ಎಷ್ಟು ಚೆನ್ನಾಗಿ ಇಟ್ಕೊಳ್ತಾರೋ ಅಷ್ಟೇ ಜಾಸ್ತಿ ಟೂರಿಸ್ಟ್ಸನ್ನು ಅಟ್ರ್ಯಾಕ್ಟ್ ಮಾಡ್ತಾರೆ. ಓಕೆ, ಈಗ ನಮ್ಮಲ್ಲಿ ಕೂಡ ಅಷ್ಟೇ ಪೊಟೆನ್ಷಿಯಲ್ ಇದೆ. ನಮ್ಮಲ್ಲಿ ಬೇಕಾದಷ್ಟು ಟೂರಿಸ್ಟ್ ಪ್ಲೇಸಸ್ ಇದೆ. ಏನು ನಮ್ಮ ದೇಶದೊಳಗೆ ಇಂಥ 30 ವಿಯೆಟ್ನಾಮನ್ನು ತುಂಬಿಸ್ಬೋದೇನೋ ಅಷ್ಟು ಜಾಗ ಇದೆ, ಅಷ್ಟು ನಮ್ಮಲ್ಲಿ ಮಾನ್ಯುಮೆಂಟ್ಸ್ ಇದೆ. ಆದರೆ ನಿಮಗೆ ಗೊತ್ತು, ನಾನು ಇದನ್ನು ಬಾಯ್ಬಿಟ್ಟು ಹೇಳಬೇಕು ಅಂತೇನಿಲ್ಲ. ಆ ಮಾನ್ಯುಮೆಂಟ್ಗಳ ಪರಿಸ್ಥಿತಿ ಕೆಲವೊಂದು ಭಾಗದಲ್ಲಿ ಹೇಗಿದೆ ಅಂತ ಹೇಳುವಂಥದ್ದು ನಿಮಗೆ ಗೊತ್ತು. ಮಾನ್ಯುಮೆಂಟ್ಗಳನ್ನ ಗೌರ್ಮೆಂಟ್ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದರೂ ಕೂಡ ನಾವು ಅದನ್ನು ಹೇಗೆ ಇಟ್ಕೊಂಡಿದ್ದೇವೆ ಅಂತ ಹೇಳುವಂಥದ್ದು ಕೂಡ ನಿಮಗೆ ಗೊತ್ತು. ಸೊ ನಾನು ಅದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ನನ್ನ ಮನಸ್ಸಿನ ಭಾವನೆಯನ್ನು ಮತ್ತು ನನ್ನ ಇಂಗಿತವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳುವಂಥದ್ದು ನನ್ನ ಭಾವನೆ. ನಾನು ಬೇರೆ ಏನೂ ಆಶಿಸೋದಿಲ್ಲ. ನನ್ನ ವಿಡಿಯೋ ನೋಡಿ ಒಂದು 10 ಜನ ಇನ್ಸ್ಪೈರ್ ಆದರೆ ಅಷ್ಟೇ ಸಾಕು. ನಾನು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಿರೋದು ಕೂಡ ಸಾರ್ಥಕ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಇಲ್ಲಿ ವಿಯೆಟ್ನಾಮಲ್ಲಿ ಸಣ್ಣ ಸಣ್ಣ ಗುಡಿ ಗೋಪುರಗಳನ್ನು ಕೂಡ ಟೂರಿಸ್ಟ್ ಪ್ಲೇಸಸ್ ಆಗಿ ಮಾರ್ಪಾಡು ಮಾಡಿದ್ದಾರೆ. ಒಂದು ಸಣ್ಣ ಗುಡಿ ಇದ್ದರೂ ಅಲ್ಲಿ ಟೂರಿಸ್ಟನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಏನು ಮಾಡಬೇಕು ಅಂಥದ್ದನ್ನು ಮಾಡಿದ್ದಾರೆ. ಮತ್ತು ಅಲ್ಲಿನ ಕ್ಲೆನ್ಲಿನೆಸ್ಸನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ.
ಇದು ವಿಯೆಟ್ನಾಂ ಮಾತ್ರ ಅಲ್ಲ, ಜಪಾನಲ್ಲಿ ಕೂಡ ನಾನು ಒಬ್ಸರ್ವ್ ಮಾಡಿದ್ದೇನೆ, ಅಥವಾ ಯುರೋಪಲ್ಲೂ ಕೂಡ ನಾನು ಒಬ್ಸರ್ವ್ ಮಾಡಿದ್ದೇನೆ. ಅಲ್ಲಿ ಏನೇ ಇರಲಿ, ಒಂದು ಸಣ್ಣ ಸ್ಟ್ಯಾಚ್ಯೂ ಇರಲಿ, ಅದಕ್ಕೆ ಒಂದಷ್ಟು ಫ್ಲವರಿಂಗ್ ಪ್ಲ್ಯಾಂಟ್ಸು, ಅದು ಇದು, ಅಲ್ಲೇ ಒಂದು 4-5 ಅಂಗಡಿ ಮುಂಗಟ್ಟುಗಳು, ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಸೊವೆನಿಯರ್ ಶಾಪ್ಸು, ಈ ಥರ ಎಲ್ಲ ಸೆಟಪ್ ಮಾಡಿ ಅಲ್ಲಿಗೆ ಹೇಗೆ ಟೂರಿಸ್ಟನ್ನು ಅಟ್ರ್ಯಾಕ್ಟ್ ಮಾಡ್ಬೋದು ಮತ್ತು ಹೇಗೆ ಅಲ್ಲಿಂದ ಇನ್ಕಮ್ ಜನ್ರೇಟ್ ಮಾಡ್ಬೋದು ಅಂತ ಹೇಳುವಂಥದ್ದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಆ ಫ್ಯಾಕ್ಟನ್ನು ಕಂಡುಕೊಂಡಿದ್ದಾರೆ. ನೋಡಿ, ನನ್ನ ಮಗ ಪಾಪ ನಮ್ಮ ಜೊತೆ ಮೊನ್ನೆಯಿಂದ ಕೋಆಪ್ರೇಟ್ ಮಾಡ್ತಾ ಇದ್ದಾನೆ. 15 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದ್ದಾನೆ. ನಾವು ಇಷ್ಟು ದೊಡ್ಡವರೇ ನಮಗೆ ನಡೆಯುವಾಗ ಕಷ್ಟ ಆಗ್ತದೆ, ಪಾಪ ಇಷ್ಟು ಸಣ್ಣ ಹುಡುಗ 15 ಕಿಲೋಮೀಟರ್ ಟ್ರೆಕ್ ಮಾಡಿದ್ದಾನೆ. ಅವನಿಗೂ ಕಾಲು ನೋವು ಅಂತ ಹೇಳ್ತಾ ಇದ್ದ. ಸೊ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇದು ಮಸಾಜ್ ಚೇರ್ಗಳಿದೆ. ಸೊ ಅವನಿಗೆ ಒಂದು ಮಸಾಜ್ ಎಕ್ಸ್ಪೀರಿಯನ್ಸ್ ಕೊಡಿಸೋಣ ಅಂತ ಆಯಿತು. ಸೊ ಹಾಗಾಗಿ ಈಗ ಅವನಿಗೆ ಮಸಾಜ್ ಎಕ್ಸ್ಪೀರಿಯನ್ಸ್ನ ಮಾಡಿಸೋಣ. 10 ಮಿನಿಟ್ಸಿಗೆ 20,000 VND ಅಂತೆ. ಸೊ ನಾನೀಗ 20,000 VNDನ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಸ್ಟಾರ್ಟ್ ಆಯ್ತಾ? ಓಕೆ, ಹೆಂಗೆ ಆಗ್ತದೆ ಮಗ? ಸ್ಟಾರ್ಟ್ ಆಯ್ತಾ? ಎಂತ ಆಗ್ತದೆ? ಬರ್ತೊಟ್ಟ ಬೆನ್ನಿಗೆ ಮಸಾಜ್ ಆಗ್ತಾ ಇದೆಯಂತೆ. ಸೊ ಇದು ನಮ್ಮ ದೇಶದಲ್ಲೂ ಇದೆ, ಏನು ಹೊಸ್ತಲ್ಲ, ಬಟ್ ಜಸ್ಟ್ ಒಂದು ಸರ್ತಿ ನಿಮಗೆಲ್ಲ ತೋರಿಸೋಣ ಅಂತ ಅನಿಸ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಹೆನಾಯಿಯ ಏರ್ಪೋರ್ಟಲ್ಲಿದ್ದೇವೆ. ಟರ್ಮಿನಲ್ 1ಗೆ ಬಂದ್ವಿ. ಇಲ್ಲಿಂದ ನಾವು ಇವಾಗ ಫುಕಾಕ್ ಐಲ್ಯಾಂಡ್ಸ್ಗೆ ಫ್ಲೈ ಮಾಡ್ತೇವೆ. ನಾವು ಫ್ಲೈ ಮಾಡ್ತಿರುವಂಥ ಪ್ಲೇನ್ ವಿಯೆಟ್ ಜೆಟ್ ಆಗಿರುತ್ತದೆ ಇವತ್ತು. ಇದೊಂದು LCD ಸ್ಕ್ರೀನಲ್ಲಿ 3D ವಾಟರ್ ಫಾಲ್ಸ್ ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ. ಇಲ್ಲಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಕೊಂಡು, ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಅಂತ ಹೇಳೋದು ನೋಡಿ. ಇಲ್ಲಿ ನೋಡಿ ಕೆಳಗಡೆ ಬಿದ್ದಾಗೆ ಕಾಣ್ತಾ ಇದ್ದೇವೆ ವಾಟರ್ ಫಾಲ್ಸ್ ನೋಡಿ. ಸೊ ವಿಯೆಟ್ ಜೆಟ್ ಡೊಮೆಸ್ಟಿಕ್ ಫ್ಲೈಟ್ ಇನ್ಸೈಡ್ ವಿಯೆಟ್ನಾಂ. ಬನ್ನಿ, ಹೇಗಿದೆ ಈ ವಿಯೆಟ್ ಜೆಟ್ ಡೊಮೆಸ್ಟಿಕ್ ಫ್ಲೈಟ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳುವಂಥದ್ದನ್ನ ನೋಡೋಣ. ವಿಯೆಟ್ನಾಂ ನೋಡಿ, ವಿಯೆಟ್ ಜೆಟ್ಟಿನ ಡೊಮೆಸ್ಟಿಕ್ ಏರ್ಲೈನ್ಸ್. ಫೈನಲಿ ಹೆನಾಯಿಯಿಂದ ಫುಕಾಕ್ ಐಲ್ಯಾಂಡ್ಗೆ ಬಂದು ರೀಚ್ ಆದ್ವಿ. ಫ್ಲೈಟ್ ಚೆನ್ನಾಗಿತ್ತು. ವಿಯೆಟ್ ಜೆಟ್ಟಲ್ಲಿ ಒಳ್ಳೆ ಲೆಗ್ ಸ್ಪೇಸ್ ಇದೆ. ಆಮೇಲೆ ಸೀಟ್ ಕವರ್ ನನಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಲೆದರೇಟ್ ಸೀಟ್ ಕವರ್ ಮಾಡಿದ್ದಾರೆ. ಬಟ್ ಜರ್ನಿ ಮಾತ್ರ ಫಿಶ್ ಮಾರ್ಕೆಟಲ್ಲಿ ಹೋದಾಗೆ ಅನಿಸ್ತಾ ಇತ್ತು. ಜನ ಕಚ ಪಚ ಅಂತ ಮಾತಾಡ್ಕೊಂಡು ಹಬ್ಬ ದೇವ್ರೆ ಬಂದು ರೀಚ್ ಆದರೆ ಸಾಕು ಅಂತ ಆಗೋಯ್ತು. ಸೊ ಈಗ ನಾವು ನಮ್ಮ ಬ್ಯಾಗೇಜ್ ಕ್ಲೈಮ್ ಮಾಡ್ಕೊಳ್ಬೇಕು. ಫೈನಲಿ ಲಗೇಜ್ ಸಿಕ್ತು. ಈ ಲಗೇಜ್ ಸಿಗೋದಿದೆಯಲ್ಲ, ಇದು ಒಂಥರ ವೀಸಾಗೆ ಕಾದಾಗೆ. ಯಾಕೆಂತ ಹೇಳಿದರೆ ಫ್ಲೈಟ್ ಲ್ಯಾಂಡ್ ಆದಮೇಲೆ ನಮ್ಮ ಲಗೇಜ್ ಏನಾದ್ರು ನಮ್ಮ ಕೈಗೆ ಸಿಗದೆ ಬೇರೆ ಎಲ್ಲರೂ ಮಿಸ್ಪ್ಲೇಸ್ ಆಯಿತಾ ಅಥವಾ ಬೇರೆ ಫ್ಲೈಟ್ಗೆ ಏನಾದರೂ ಬೈ ಮಿಸ್ಟೇಕಾಗಿ ಹೋಗಿಬಿಟ್ರೆ ಅದರ ಕತೆ ಮತ್ತೆ ಚಿಂತಾಜನಕ. ಯಾಕೆಂತ ಹೇಳಿದರೆ ಈ ಥರ ಆಗುವಂಥದ್ದು ಏರ್ಪೋರ್ಟಲ್ಲಿ ಸರ್ವೇ ಸಾಮಾನ್ಯ. ಬಾಬಾ, ನಮ್ಮ ಕ್ಯಾಬ್ ಡ್ರೈವರ್ ಬಂದಾಯಿತು. ಸಾಪಾದಲ್ಲಿ ಚಳಿ ಇತ್ತು, ಇಲ್ಲಿ ನೋಡಿದರೆ ಸೆಕೆ ಇದೆ. ಸೇಮ್ ನಮ್ಮ ಊರಿನ ಬಿಸಿಲು ಹೇಗಿರ್ತದೋ, ನಮ್ಮ ಊರಿನ ವೆದರ್ ಹೇಗಿರ್ತದೋ
ಸೇಮ್ ಅದೇ ಫೀಲಿಂಗ್. ಬಿಕಾಸ್ ಇದೊಂದು ಐಲ್ಯಾಂಡ್ ಮತ್ತು ಸಮುದ್ರ ಮಟ್ಟದ ಹತ್ತಿರ ಇದೆ, ಹಾಗಾಗಿ ಸೆಕೆ ನಾರ್ಮಲ್ ಇಲ್ಲಿ. ಸೊ ಫುಕಾಕಲ್ಲಿ ನಮ್ಮ ಹೋಟೆಲ್ ಹೆಸರು ಎಂತ ಜಶ್ಮಿ? ಬ್ರೆಂಟಾ. ಸೊ ಇಲ್ಲಿ ಈ ಥರ ಇದೆ ರೂಮ್ ನಮ್ಮದು, ನೋಡ್ಬೋದು. ವಾಶ್ರೂಮ್ ಕೂಡ ತುಂಬ ನೀಟಾಗಿದೆ, ಒಳ್ಳೆ ಸ್ಪೇಷಿಯಸ್ ರೂಮ್. ಆಮೇಲೆ ಈ ರೂಮಿನ ಹೈಲೈಟ್ ಏನಂತ ಹೇಳಿದರೆ ಇಲ್ಲಿ ನೋಡಿ, ಏನು ಕಾಣ್ತಾ ಇದೆ ನಿಮಗೆ? ನೋಡಿ, ದೂರದಲ್ಲಿ ಸಮುದ್ರ ಕಾಣ್ತಾ ಇದೆಯಾ? ಇಲ್ಲಿಗೆ ನನ್ನ ಬರಿಗಣ್ಣಿಗೆ ತುಂಬ ಚೆನ್ನಾಗಿ ಕಾಣ್ತದೆ ಮತ್ತು ತುಂಬ ಹತ್ತಿರದಲ್ಲಿದೆ. ಆ್ಯಕ್ಚುಲಿ ದೂರ ಇಲ್ಲ, ತುಂಬ ಹತ್ತಿರದಲ್ಲಿದೆ. ನೋಡಿ, ಇದು ಫುಕಾಕ್ ಟೌನ್ನ ಔಟ್ಸ್ಕರ್ಟ್ಸ್. ಸೊ ನಾನು ಆವಾಗಿಂದ ಫುಕಾಕ್ 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 ಅಂತ ಹೇಳ್ತಾ ಇದ್ದೀನಿ. ಏನಿದು ಫುಕಾಕ್ ಐಲ್ಯಾಂಡ್? ನೋಡಿ, ಫುಕಾಕ್ ಐಲ್ಯಾಂಡ್ ಇರೋದು ವಿಯೆಟ್ನಾಮಿನ ಎಕ್ಸ್ಟ್ರೀಮ್ ಸೌತಲ್ಲಿ. ಅಂದರೆ ಒಂಥರ ನಿಮಗೆ ಹೇಳಬೇಕು ಅಂತ ಹೇಳಿದರೆ, ಹ್ಯಾನೋಯ್ ಇರೋದು ಕಾಶ್ಮೀರದಲ್ಲಿ ಆದರೆ ಫುಕಾಕ್ ಇರೋದು ಕನ್ಯಾಕುಮಾರಿನಲ್ಲಿ, ಆ ಥರ ಡಿಫ್ರೆನ್ಸ್. ಓಕೆ, ಆಮೇಲೆ ಈ ಫುಕಾಕ್ ಒಂದು ಸಣ್ಣ ಐಲ್ಯಾಂಡ್. ಇದರ ವಿಸ್ತೀರ್ಣ ಕೇಳಿದರೆ ನಿಮಗೆ ಶಾಕ್ ಆಗ್ಬೋದು. ನಾರ್ತಿಂದ ಸೌತಿಗೆ 50 ಕಿಲೋಮೀಟರು, ಆಮೇಲೆ ಈಸ್ಟಿಂದ ವೆಸ್ಟಿಗೆ ಬರೀ 25 ಕಿಲೋಮೀಟರ್. ಇಷ್ಟೇ ಇದರ ವಿಸ್ತೀರ್ಣ ಇರುವಂಥದ್ದು ಈ ಐಲ್ಯಾಂಡ್. ಅಷ್ಟು ಸಣ್ಣ ಐಲ್ಯಾಂಡಲ್ಲಿ ಇದರ ರೋಡ್ಸ್ ನೋಡಿದರೆ ಆಶ್ಚರ್ಯ ಆಗ್ತದೆ. ಆಮೇಲೆ ಈ ಫುಕಾಕ್ ಐಲ್ಯಾಂಡ್ ಅಂತ ಹೇಳುವಂಥದ್ದು ಇದು ಇನ್ನೂ ಅಂಡರ್ ಡೆವಲಪಿಂಗ್ ಸ್ಟೇಜಲ್ಲಿದೆ. ಇಲ್ಲಿ ಎಲ್ಲ ಕಡೆ ನೋಡಿದರೆ ನಿಮಗೆ ಕನ್ಸ್ಟ್ರಕ್ಷನ್. ಈ ಸಡನ್ ಟೂರಿಸಂ ಬೂಮ್ ಆದ್ರಿಂದಾಗಿ ಇಲ್ಲಿಯ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ನೂ ಕರೆಕ್ಟಾಗಿ ಆಗಲಿಲ್ಲ. ಹಾಗಾಗಿ ನಿಮಗೆ ಔಟ್ಸ್ಕರ್ಟ್ಸಲ್ಲಂತೂ ಸಿಕ್ಕಾಪಟ್ಟೆ ಕಸ ಇದೆ. ನಿಮಗೆ ಕಾಣ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಕಡೆ ಕಸ ಇದೆ. ಬಟ್ ನಾನೀಗ ಸೆಂಟ್ರಲ್ ಫುಕಾಕಿಗೆ ಹೋಗ್ತೇನೆ, ಅಂದರೆ ಐಲ್ಯಾಂಡಿದ್ದು ಸೆಂಟರಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಸೊ ಈ ಐಲ್ಯಾಂಡಿದ್ದು ಸೆಂಟರ್ ಹೈಲಿ ಡೆವಲಪ್ಡ್ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ನಾನು ಐಲ್ಯಾಂಡಿದ್ದು ಸೆಂಟರಿಗೆ ಹತ್ರ ಬಂದಾಗೆ ಸಿಟಿ ತುಂಬ ಡೆವಲಪ್ ಆಗಿರೋಗೆ ಕಾಣ್ತಾ ಇದೆ. ನಮ್ಮ ರೆಸಾರ್ಟ್ ಇರೋದು ತುಂಬ ಕೋಸ್ಟಲ್, ಅಂದರೆ ಸಮುದ್ರಕ್ಕೆ ಹತ್ತಿರ ಇರೋ ಜಾಗದಲ್ಲಿ. ಅಲ್ಲಿ ತುಂಬ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಧೂಳು, ಕಾಡು, ಕಸ, ಪ್ಲಾಸ್ಟಿಕ್, ವೇಸ್ಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿಲ್ಲ, ಎಲ್ಲ ಹಾಗೇ ಇದೆ. ಸೊ ಹಾಗಿದ್ರೆ ನೀವು ಕೇಳ್ಬೋದು, ಈ ಫುಕಾಕ್ ಐಲ್ಯಾಂಡ್ ಯಾಕೆ ಇಷ್ಟು ಫೇಮಸ್ ಅಂತೇಳಿ. ನೋಡಿ, ಫುಕಾಕ್ ಐಲ್ಯಾಂಡಲ್ಲಿ ಸುಮಾರು ಥೀಮ್ ಪಾರ್ಕ್ಗಳಿವೆ, ಆಯಿತಾ. ಲೈಕ್ ಇವಾಗ ಗ್ರ್ಯಾಂಡ್ ವರ್ಲ್ಡ್ ಸೆಂಟ್ರಲ್, ವಿನ್ ವಂಡರ್ಸ್, ವಿನ್ ಸಫಾರಿ ಅಂತೆಲ್ಲ ಸುಮಾರು ಥೀಮ್ ಪಾರ್ಕ್ಗಳಿವೆ. ಸೊ ಈ ಥೀಮ್ ಪಾರ್ಕ್ಗಳು ನಿಮಗೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಈಗ ನಮ್ಮ ಹೈದರಾಬಾದಲ್ಲಿ ರಾಮೋಜಿ ಫಿಲ್ಮ್ ಸಿಟಿ ಅಂತ ಒಂದು ಥೀಮ್ ಪಾರ್ಕ್ ಇದೆ ನೋಡಿ. ಸೊ ಹಾಗೇ ಇದು ಸಿಮಿಲರ್ ಟು ದ್ಯಾಟ್, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಲ್ಲಿವರೆಗೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದರೆ, ಈಗ ನಾವು 2017 ಇಟಲಿಗೆ ಹೋಗಿದ್ದಾಗ ವೆನಿಸ್ಗೆ ಹೋಗಿದ್ವಿ. ನನಗೆ ಇವತ್ತು ಗ್ರ್ಯಾಂಡ್ ವರ್ಲ್ಡಲ್ಲಿ ಇದ್ದೀನಿ ಈಗ ನಾನು. ಇದು ಐಲ್ಯಾಂಡ್ನ ನಾರ್ದರ್ನ್ ಪಾರ್ಟಲ್ಲಿ ಬರುತ್ತೆ. ಓಕೆ, ಸೊ ಈಗ ನಾನು ಮತ್ತೆ ವೆನಿಸ್ಗೆ ಹೋಗಿದ್ದೀನೇನೋ ಅಂತ ಅನಿಸ್ತಾ ಇದೆ. ಅಂಥ ಒಂದು ರೀಕ್ರಿಯೇಷನ್ ನೋಡಿ, ಈಗ ನಾನು ನಿಮಗೆ ತೋರಿಸ್ತೀನಿ. ಅಂದರೆ 100% ರೀಕ್ರಿಯೇಷನ್ ಎಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಟ್ ಒಂಥರ ಅದನ್ನೇ ನಿಮಗೆ ಸಿಮಿಲರ್ ಹೋಲುವಾಗೆ ಮಾಡಿದ್ದಾರೆ. ನಿಮಗೆ ತೋರಿಸ್ತೇನೆ ನನಗೆ. ನೋಡಿ, ವೆನಿಸಲ್ಲಿ ಗೊಂಡಾಲ ಬೋಟ್ ರೈಡ್ ಅಂತ ಇದೆ. ಸೊ ಅದೇ ಬೋಟ್ ರೈಡ್ನ ಅನುಕರಣೆ ಮಾಡುವಂಥ ಬೋಟ್ಗಳು ಇಲ್ಲಿದೆ ನೋಡಿ. ಆಮೇಲೆ ಈ ಹಿಂದ್ಗಡೆ ಬಿಲ್ಡಿಂಗ್ಸನ್ನು ನೀವು ನೋಡಿದರೆ ನೀವು ಯುರೋಪಲ್ಲಿ ಇದ್ದೀರೇನೋ ಅಂತ ಹೇಳುವಂಥ ಭಾವನೆ ಬರ್ತದೆ ನನಗೆ. ಈ ಫುಕಾಕ್ ಐಲ್ಯಾಂಡ್ ಏನಿದೆ, ಇದು ಇಂಡಿಯನ್ಸ್ಗೆ ವೀಸಾ ಫ್ರೀ ಆಗಿದೆ. ಸೊ ಫಸ್ಟ್ ಟೈಮ್ ಫಾರಿನ್ಗೆ ಹೋಗೋರು ಸಡನ್ನಾಗಿ ಈ ಐಲ್ಯಾಂಡಿದ ಔಟ್ಸ್ಕರ್ಟ್ಸ್ ಬಂದು ನೋಡಿದರೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು.
ಆದರೆ ನೀವು ಹೀಗೆ ಈ ಥೀಮ್ ವರ್ಲ್ಡು ಥೀಮ್ ಪಾರ್ಕ್ಗಳಿಗೆಲ್ಲ ಬಂದಾಗ ಖುಷಿಯಾಗುತ್ತೆ. ಬೇರೆ ಬೇರೆ ದೇಶಗಳಿಗೆ ಹೋದಾಗೆ ಅನಿಸುತ್ತೆ. ಸೊ ಬನ್ನಿ, ಈ ಐಲ್ಯಾಂಡಲ್ಲಿರುವಂಥ ಈ ಥೀಮ್ ಪಾರ್ಕ್ ಹೇಗಿದೆ ಅಂತ ಹೇಳುವಂಥದ್ದನ್ನ ನೋಡೋಣ. ಸುಮಾರು ದಿವಸದಿಂದ ನಾನ್ ವೆಜ್ ಊಟ ತಿಂದು 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 ಹಾಳಾದ ನಮ್ಮ ನಾಲಿಗೆಗೆ ಇವತ್ತು ಒಂದು ಸ್ವಲ್ಪ ಎಳೆನೀರು ಮತ್ತು ಮಾವಿನ ಹಣ್ಣು ಸಿಕ್ಕುವಾಗ ಖುಷಿ ಆಗ್ತಾ ಇದೆ. ವಿಯಟ್ನಾಮಿ ಎಳೆನೀರು ತುಂಬ ಸ್ವೀಟಾಗಿರ್ತದೆ. ಮಾವಿನ ಹಣ್ಣು ಎಸ್ಪೆಷಲಿ ಕಿತ್ತುಳಿ ತುಂಬ ಅಂದರೆ ತುಂಬ ಸ್ವೀಟು. ಸಕ್ಕರೆ ಪಾಕ ಹಾಕಿದಾರೇನೋ ಅಂತ ಅನಿಸುತ್ತೆ. ಶಾಪಿಂಗ್ ಮಾಡುವ ಇಂಟ್ರೆಸ್ಟ್ ಇದ್ದವರಿಗೆ ಇದು ಸ್ವರ್ಗ. ಯಾಕೆ ಅಂತ ಹೇಳಿದರೆ ಇಲ್ಲಿ ಏನು ಬೇಕಿದ್ರೂ ಸಿಗ್ತದೆ ನಿಮಗೆ. ಎಲ್ಲ ಥರದ ಫ್ಯಾನ್ಸಿ ಐಟಮ್ಸಿಂದ ಹಿಡಿದು ಬಟ್ಟೆ, ಆಮೇಲೆ ಕಾಸ್ಮೆಟಿಕ್ಸ್, ಆಮೇಲೆ ಊಟ, ಬೇರೆ ಬೇರೆ ಥರದ ಖಾದ್ಯಗಳು, ಐಸ್ ಕ್ರೀಮ್ಸ್, ಜ್ಯೂಸ್, ಏನು ಬೇಕು ಏನಿಲ್ಲ ಅಂತೇಳಿಲ್ಲ. ನೋಡಿ, ಈ ಗೊಂಡಾಲ ಬೋಟು ಅಲ್ಲಿ ವೆನಿಸಲ್ಲಿ ಹೀಗೆ ಇದೇ ಥರ ಆರ್ಚ್ ಬ್ರಿಡ್ಜ್ಗಳ ಕೆಳಗೆ ಹೋಗುವಂಥದ್ದು ಇಲ್ಲಿ ನೋಡಿ, ಅದನ್ನೇ ರಿಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅಬ್ಸಲ್ಯೂಟ್ ರಿಕ್ರಿಯೇಷನ್ ಅಲ್ಲ, ಬಟ್ ಆಲ್ಮೋಸ್ಟ್ ಸಿಮಿಲರ್. ನೋಡಿ, ಆ ಡೂಮ್ ಯಾರು ವೆನಿಸಿಗೆ ಹೋದವರಿಗೆ ಗೊತ್ತಿರ್ಬೋದು. ಆ ಡೂಮ್ ನಿಮಗೆ ನೆನಪು ಬರ್ಬೋದು ನೋಡಿ. ಆಮೇಲೆ ಇಲ್ಲಿ ಫ್ರೆಶ್ ಸೀ ಫುಡ್ ಇದೆ ನೋಡಿ. ನಾವು ಇಲ್ಲಿ ಯಾವುದು ಬೇಕು ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು, ಅದನ್ನು ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ನೋಡಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಲಾಬ್ಸ್ಟರ್ಸ್ ಇದೆ ಅಂತ ಹೇಳ್ಕೊಂಡು. ಇದು ಉಪ್ಪು ನೀರು, ಸಮುದ್ರದ ಉಪ್ಪು ನೀರು, ಬಿಕಾಸ್ ಅಲ್ಲೇ ಹಾಕಿದ್ದಾರೆ ಸೀ ಫುಡ್ ಅಂತ ಹೇಳ್ಕೊಂಡು. ಆಮೇಲೆ ಲಾಬ್ಸ್ಟರ್ಸು ಸಿಹಿ ನೀರಲ್ಲಿ ಇರೋದಿಲ್ಲ, ಸೊ ಆ ಥರನೂ ಮಾಡಿದ್ದಾರೆ ನೋಡಿ. ಅರ್ಜುನ್ ಎಂತೆಲ್ಲ ಉಂಟು ಮಗ? ಅದೆಂತ ಶ್ರಿಂಪ್, ಲಾಬ್ಸ್ಟರ್ ನೋಡು ಯಾವ ಥರ ರೀಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಎಲ್ಲಿದ್ದೀನಿ ಅಂತ ಹೇಳ್ಕೊಂಡು. ನೋಡಿ, ಇದೇನು ಫ್ರೆಶ್ ವಾಟರ್ ಅಲ್ಲ, ಇದು ಸಮುದ್ರ ನೀರೇ. ವೆನಿಸಲ್ಲಿ ಕೂಡ ಸಮುದ್ರ ನೀರೇ ಬರುವಂಥದ್ದು. ಬಟ್ ನಿಜವಾಗ್ಲೂ ಇದೊಂದು ಇಂಜಿನಿಯರಿಂಗ್ ಮಾರ್ವೆಲ್ಲೇ. ಬೇಕಾದಷ್ಟು ಶಾಪಿಂಗ್ ಸೆಂಟರ್ಗಳಿದೆ. ದೇಶ ವಿದೇಶದಿಂದ ಜನ ಇದನ್ನು ನೋಡಲಿಕ್ಕೆ ಬರ್ತಾರೆ. ನನಗಿಲ್ಲಿ ಗ್ರೇಟೆಸ್ಟ್ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ನಾನು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಬ್ಯಾಕ್ಗ್ರೌಂಡಲ್ಲಿರುವಂಥ ಕೆಲವು ಶಾಪ್ಸಲ್ಲಿ ಕೆಲವು ಇಂಗ್ಲೀಷ್ ಮ್ಯೂಸಿಕ್ಗಳು ಪ್ಲೇ ಆಗ್ತಾ ಇದೆ. ಈ ಮ್ಯೂಸಿಕ್ ಪ್ಲೇ ಆಗ್ತಾ ಇದ್ದರೆ ಯೂಟ್ಯೂಬ್ ಇದು ರೂಲ್ಸ್ ಪ್ರಕಾರ ನನಗೆ ಕಾಪಿ ರೈಟ್ ಕ್ಲೈಮ್ ಬರ್ತದೆ. ಇದರಿಂದಾಗಿ ನನ್ನ ಚಾನಲ್ದು ಮಾನಿಟೈಸೇಷನ್ಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ನೋಡ್ಬೋದು, ಈ ಥರ ಕಾಣ್ತಾ ಇದೆ. ಈಗ ನಾವು ಸಾಮಾನ್ಯ ಒಂದು 3/4 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ. ಇಲ್ಲಿ ಎಲ್ಲವೂ ನಾಕ್ ಆಫ್ ಅಂತ ಹೇಳೋದಕ್ಕೆ ನೋಡಿ, 7-Eleven ಸ್ಟೋರ್ನ 7 ಮಾರ್ಕೆಟ್ ಅಂತ ಹೇಳ್ಕೊಂಡು 7-Elevenದೇ ಥೀಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬಟ್ ಒಳಗಡೆ ಶಾಪ್ ಇದೆ. ಓಕೆ, ಮುಂದೆ ಹೋಗೋಣ. ಸೊ ಇದೊಂದು ಸ್ವಲ್ಪ ನಾವು ಗ್ರ್ಯಾಂಡ್ ವರ್ಲ್ಡಲ್ಲಿ ಸ್ವಲ್ಪ ಔಟ್ಸ್ಕರ್ಟ್ಸಿಗೆ ಬಂದ್ವಿ. ಇಲ್ಲೆಲ್ಲ ನಿಜವಾಗ್ಲೂ ತುಂಬ ಕ್ಲೀನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ನೋಡಿ, ಈ ಥರ ಬ್ಯಾಟ್ರಿ ಆಪ್ರೇಟೆಡ್ ಕಾರ್ಗಳು 3 ಲಕ್ಷ VND ಕೊಟ್ಟರೆ ಕಂಪ್ಲೀಟ್ ಗ್ರ್ಯಾಂಡ್ ವರ್ಲ್ಡನ್ನ ರೌಂಡ್ ಹಾಕ್ಸ್ತಾರೆ. ಸಫಾರಿ ವರ್ಲ್ಡ್ಗೆ 2 ಲಕ್ಷ VND, ವಿನ್ ವಂಡರ್ಸ್ಗೆ, ಹಾಗೆ ಬೇರೆ ಬೇರೆ ಕಡೆಗೆ ಇವರು ದುಡ್ಡು ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ. ನಾವು ನಡಿಬೇಕು ಅಂತ ಇಲ್ಲ. ಅಷ್ಟಾಗುವಾಗ ನಮ್ಮ ಸಹದೇವ್ಗೆ ಅವನ ಶೂ ಟೈಟ್ ಆಗಿದೆ ಅಂತ ಅನಿಸ್ತಾ ಇತ್ತು, ಕಾಲು ನೋವು ಅಂತ ಹೇಳ್ತಾ ಇದ್ದ. ಸೊ ಇಲ್ಲಿ ಒಂದು ಚಪ್ಪಲ್ ಶಾಪ್ಗೆ ಬಂದಿದ್ದೇವೆ. ಇದು ಯಾವುದು ಒರಿಜಿನಲ್ ಅಂತೂ ಖಂಡಿತ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಆದರೂ ನಮ್ಗೆ ಈಗ ಅಂತೂ ಚಪ್ಪಲ್ ಬೇಕೇ ಬೇಕು. ನೋಡೋಣ ಏನಿದೆ, ಶೂ ಯಾವುದಾದ್ರೂ ಒಳ್ಳೆ ಶೂ ಇದೆಯಾ, ಚಪ್ಪಲ್ ಇದೆಯಾ ಅಂತ. ಸಹದೇವ್ಗೆ ಶೂ ಸಿಕ್ಕಲಿಲ್ಲ ಅಂತ ಹೇಳುವಂಥ ಡಿಸಪಾಯಿಂಟ್ಮೆಂಟಲ್ಲಿ ನನ್ನ ಮೇಲೆ ಬಂದು ಹತ್ತಿ ಕೂತ್ಕೊಂಡ. ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ. ಎಲ್ಲ ಕ್ರಾಕ್ಸ್ ನಾಕ್ ಆಫ್ಸ್
ನೋಡಿ ಹೇಗೆ ಸೇಲಿಗಿಟ್ಟಿದ್ದಾರೆ ಅಂತೇಳಿ. ಈ ಥರ ಕ್ರಾಕ್ಸ್ನ ಮಾರಾಟ ಮಾಡಿದರೆ ಕ್ರಾಕ್ಸ್ ಬ್ರ್ಯಾಂಡ್ ಬದನಾಮಾಗಿ ಹೋಗ್ತದೆ. ಫ್ರ್ಯಾಂಕಾಗಿ ಹೇಳಬೇಕು ಅಂತ ಹೇಳಿದರೆ, ನನಗೆ ಥೀಮ್ ಪಾರ್ಕಿಂದ ಸ್ವಲ್ಪ ಹೊರಗಡೆ ಬರ್ತಾ ಇದ್ದಾಗೆ ಫಸ್ಟಿಗೆ ಎಕ್ಸಿಬಿಷನಿಗೆ ಬಂದಾಗಾಯಿತು. ಈಗ ಇನ್ನೂ ಹೊರಗಡೆ ಬಂದರೆ ಜಾತ್ರೆಗೆ ಬಂದಾಗ ಆಗ್ತಾ ಇದೆ. 100 ರೆಕಾರ್ಡ್ ಉಂಟಲ್ಲ 100. Okay. Correct? ಅವನಿಗೆ ಹಣ ಕೊಟ್ಟು ಬಿಡೋಣ, ಮತ್ತೆ ಅವ ಎಲ್ಲರೂ ಪರ್ಚಿಗೆ ಹೋಗ್ತಾನೆ. ಚೇಂಜ್ 500 ơi nè. Nam. ಎಷ್ಟು ಮಾಡಿದೆ? 104. ಲೈಫಲ್ಲಿ ಇಲ್ಲ ಮಗ, ನಿಮ್ದು ಮಾಡ್ಬೇಡ. ಬೋರ್ಡ್ ಅಂದ್ರೆ ತಪ್ಪು. ಇದಾದ ಹಾಲೆ ಅದ ಅರ್ಜುನಿಗೆ ಅಪ್ಪಲ್ಲಿ ನೋಡಲ್ಲಿ ದೂರಲ್ಲಿ ಒಂದು ಅವರ ಮನೆ ಮೇಲೆ ಒಂದು ದೂರಲ್ಲಿ ಒಂದು ಟ್ಯಾಂಕ್. ಹೌದಾ? ಅವಳಿಗೆ ನೋಡಿದ್ರೆ ಅಷ್ಟೇ ಬೀಳ್ತು ಮನೆಯಲ್ಲ ನೋಡಿದ್ರೆ ಮನೆಯಲ್ಲ. ನೋಡಿ, ನಿಮಗೊಂದು ಚರ್ಮುರಿ ಅಂಗಡಿ ಥರ ಕಾಣ್ತಾ ಇರ್ಬೋದು, ಬಟ್ ಅದು ಚರ್ಮುರಿ ಅಂಗಡಿ ಅಲ್ಲ. ಅದು ಐಸ್ ಕ್ರೀಮ್ನ ರೋಲ್ ಮಾಡಿಕೊಡ್ತಾರೆ, ರೋಲ್ಡ್ ಐಸ್ ಕ್ರೀಮ್ ಅಂತ ಹೇಳ್ಕೊಂಡು. ಮೇಲೆ ಎಲ್ಲ ನೋಡಿ, ಸಂಜೆ ಆಗುವಾಗ ಈ ಫೌಂಟೇನ್ ಶೋ ಮಾತ್ರ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆಮೇಲೆ ಈ ಬಿಲ್ಡಿಂಗ್ಸು, ಈ ಆರ್ಕಿಟೆಕ್ಚರ್ ಎಲ್ಲ ನೋಡುವಾಗ ನಿಜವಾಗ್ಲೂ ವರ್ತ್ ಕಮ್ಮಿಂಗ್ ಅಂತ ಈಗ ಅನಿಸ್ತಾ ಇದೆ ನನಗೆ. ರಾತ್ರಿ ಆಗಿದ್ಮೇಲೆ ಈ ಫೌಂಟೇನ್ಗಳಲ್ಲಿ ಲೈಟಿಂಗ್ಸ್ ಎಲ್ಲ ಬಂದರೆ ಇನ್ನೂ ಸೂಪರ್ ಆಗಿರೋದಂತೂ ಗ್ಯಾರಂಟಿ. ಸೊ ನಾವಿವಾಗ ಆ ಕಡೆಯಿಂದ ಹೀಗಾಗಿ ಮತ್ತೆ ರಿಟರ್ನ್ ಇದೇ ಸ್ಪಾಟ್ಗೆ ಇನ್ನೊಂದು ಆ್ಯಂಗ್ಲಿಂದ. ಸೊ ಆಲ್ಮೋಸ್ಟು ಬಹುಶಃ ಒಂದು 2-2.5 ಕಿಲೋಮೀಟ್ರ್ ನಾವು ಈಗ ಬಂದಿರ್ಬೋದು. ಈಗ ಮೇಲೆ ಹತ್ತಾ ಇದ್ದೇವೆ. ಸೊ ಬ್ರಿಡ್ಜ್ ಮೇಲಿಂದ ಈ ಥರ ವ್ಯೂ ಇದೆ. ನೋಡ್ಬೋದು ನೀವು. ಸಂಜೆ ಆಗುವಾಗ ನಿಜವಾಗ್ಲೂ ಇಲ್ಲಿದೊಂದು ವೈಬೇ ಚೇಂಜ್ ಆಗ್ತದೆ, ಅಟ್ಮಾಸ್ಫಿಯರ್ ಚೇಂಜ್ ಆಗ್ತದೆ. ಆ ಲೈಟಿಂಗ್ ಮತ್ತು ತಂಪಾದ ಗಾಳಿ, ಇಲ್ಲಾಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ ಸೆಕೆ ಇದೆ ಇಲ್ಲಿ ಅಂತ ಹೇಳ್ಕೊಂಡು. ಬಟ್ ಸಂಜೆ ಆದಮೇಲೆ ಒಂದು ಸ್ವಲ್ಪ ವೆದರು ತಂಪಾಯಿತು. ಇವಾಗ ಹೌದು, ಒಂದು ಸ್ವಲ್ಪ ಏನೋ ನಾವು ಯುರೋಪಲ್ಲಿ ಇದ್ದೀವೇನೋ ಅಂತ ಫೀಲಿಂಗ್ ಬರ್ತಾ ಇದೆ. ಹಕ್ಕಿಗಳ ಚಿಲಿಪಿಲಿ ಒಳ್ಳೆ ಮನಸ್ಸಿಗೆ ಮುದ ನೀಡ್ತಾ ಇದೆ. ಇಲ್ಲಿ ಟೆಡ್ಡಿ ಬೇರ್ ಮ್ಯೂಸಿಯಂ ಅಂತ ಇದೆ. ಹೀಗೆ ಬೇರೆ ಬೇರೆ ಮ್ಯೂಸಿಯಂಗಳು, ಟೋಟಲಿ ಒಂದು ಎಂಟೈರ್ ಟೌನ್ ವಿತ್ ಬೇರೆ ಬೇರೆ ಕಂಟ್ರಿಗಳ ಥೀಮ್ಸ್. ನನಗೆ ಇದೆಲ್ಲ ನೋಡ್ತಾ ಇದ್ದರೆ ಜನ ಮರಳೋ ಜಾತ್ರೆ ಮರಳೋ ಅಂತ ಆಗ್ತಾ ಇದೆ. ಬಿಕಾಸ್
ನಾನು ಐ ಆಮ್ ಮೋರ್ ಆಫ್ ಅ ಅಡ್ವೆಂಚರಸ್ ಪರ್ಸನ್. ನನಗೆ ನೀವು ಬೆಟ್ಟ ಹತ್ತಕ್ಕೆ ಹೇಳಿ ಬೇಕಿದ್ರೆ ಮೌಂಟ್ ಎವರೆಸ್ಟ್ಗೆ ಹತ್ತೋಣ. ಆದರೆ ಈ ಥರ ಆರ್ಟಿಫಿಷಿಯಲ್ ಸೆಟಪ್ನ ನೋಡು ಅಂದರೆ ನನಗೆ ಅರ್ಧ ದಿವಸನೂ ನೋಡೋದು ಕಷ್ಟ ಆಗುತ್ತೆ. ಬಟ್ ಬಂದಿದ್ದ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆಮೇಲೆ ಎಲ್ಲದನ್ನ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ನಮಗೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳುವಂಥ ಒಂದು ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಆಮೇಲೆ ನಾನು ಆಲ್ರೆಡಿ ಆವಾಗ ಹೇಳಿದಾಗೆ ವೆನಿಸ್ನಲ್ಲಿ ನಿಜವಾಗ್ಲೂ ನಾನು ಗೊಂಡೋಲಾ ರೈಡ್ನ ಅನುಭವಿಸಿದವನಿಗೆ ಇಲ್ಲಿ ಇದನ್ನು ನೋಡುವಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಎಷ್ಟು ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾರೆ, ಒಂದು 50% ಅದರ ಹತ್ತಿರ ರೀಚ್ ಆಗಿದ್ದಾರೆ ಅಂತ ಹೇಳುವಂಥದ್ದು. ಆಮೇಲೆ ಆ ಆರ್ಕಿಟೆಕ್ಚರ್ನ ಹೇಗೆ ಕಾಪಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಒಂದು ಕಮೆಂಡೇಬಲ್ ಜಾಬ್. ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಹಾಗಿದ್ರೆ ಈಗ ನೀವು ನನ್ನ ಹತ್ರ ಕೇಳಿದರೆ ಏನು ನಿನ್ನ ಫೈನಲ್ ವರ್ಡಿಕ್ಟ್ ಅಂತ ಕೇಳಿದರೆ, ನೋಡಿ, ದ್ಯಾಟ್ ಡಿಪೆಂಡ್ಸ್ ಆನ್ ಯುವರ್ ಟೇಸ್ಟ್. ಈಗ ನಿಮಗೆ ಈ ಥರ ಎಕ್ಸಿಬಿಷನ್ಸು, ಈ ಥರ ಫೇರ್ಸು, ಆಮೇಲೆ ಶಾಪಿಂಗ್, ಆಮೇಲೆ ಫುಡ್ ಮಾರ್ಟ್ಗಳಿದೆ, ಅಂದರೆ ಬೇರೆ ಬೇರೆ ಸ್ಟಾಲ್ಗಳಿದೆ. ನೀವು ಅಲ್ಲಿ ಹೋಗಿ ಬೇರೆ ಬೇರೆ ಥರದ ಫುಡ್ ನಿಮಗೆ ಟೇಸ್ಟ್ ಮಾಡುವ ಇಚ್ಛೆ ಇದ್ದರೆ ನೀವು ಇಂಥಲ್ಲಿಗೆ ಬರ್ಬೋದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ, ಅಗ್ಗದ ದುಡ್ಡಲ್ಲಿ ಸ್ವರ್ಗದ ಸುಖ ಅಂತ ಹೇಳ್ತಾರೆ. ಹಾಗಂದರೆ ಕಮ್ಮಿ ದುಡ್ಡಿಗೆ ವೆನಿಸ್ ನೋಡ್ಬೋದು ನೀವು, ಅದು ಒಂದೇ. ಬಟ್ ಇವಾಗ ಯಾರಾದರೂ ಆ್ಯಕ್ಚುಲಾಗಿ ವೆನಿಸ್ ನೋಡಿದವ್ರು ಯಾರು ಇಲ್ಲಿ ಬಂದರೆ ಬಹುಶಃ ಅವ್ರಿಗೆ ಇಷ್ಟ ಆಗಲಿಕ್ಕಿಲ್ವೋ ಏನೋ. ಇಷ್ಟ ಆಗೋದು ಯಾರಿಗೆ ಅಂತ ಹೇಳಿದರೆ, ಆ ಹೋಗಿದ್ದ ವ್ಯಕ್ತಿಗೆ ಈ ಥರ ಫೇರ್ಗಳು ಆಮೇಲೆ ಈ ಥರ ಎಕ್ಸಿಬಿಷನ್ಸ್ ಇಷ್ಟ ಇದ್ದರೆ ಇಷ್ಟ ಆಗ್ಬೋದು. ಇಲ್ಲಾಂದರೆ ಡೆಫಿನೆಟ್ಲಿ ನಂತರ ನೇಚರ್ ಲವ್ವಿಂಗ್ ಅಡ್ವೆಂಚರಸ್ ಪರ್ಸನ್ಗೆ ಇದು ಡೆಫಿನೆಟ್ಲಿ ಇಷ್ಟ ಆಗೋದೂ ಇಲ್ಲ. ಶಾಪಿಂಗ್ ಮಾಡಲಿಕ್ಕೆ ಇಷ್ಟ ಇರೋರಿಗೆ ಎಷ್ಟು ಬೇಕಿದ್ರೆ ಶಾಪ್ ಮಾಡೋ ಆಪ್ಷನ್ಸ್ ಇದೆ. ಬಟ್ ಒರಿಜಿನಲ್ ಬ್ರ್ಯಾಂಡೆಡ್ ಐಟಮ್ ಸಿಗ್ತದೆ ಅಂತೇಳಿ ಮೋಸ ಹೋಗಬೇಡಿ. ಇವಾಗ ಒಂದು ಕ್ರಾಕ್ಸ್ ಫುಟ್ವೇರ್ ಅಂತ ಹೇಳಿದರೆ ಅದರಲ್ಲಿ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಸುಮಾರು ಡೂಪ್ಲಿಕೇಟ್ಸ್ನ ಸಂತೆಯಲ್ಲಿ ಮಾರಲಿಕ್ಕೆ ಇಟ್ಟಿದ್ದಾರೆ. ಹಾಗೆ 7-Eleven ನಾನು ಆಗಲೇ ತೋರಿಸಿದೆ, 7-Elevenನ 24/11 ಏನೇನೋ ಮಾಡಿ ಇಟ್ಟಿದ್ದಾರೆ. ಈ ಥೀಮ್ ಪಾರ್ಕ್ಗೆ ದ ಸಿಟಿ ನೆವರ್ ಸ್ಲೀಪ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಥೀಮ್ ಪಾರ್ಕು ರಾತ್ರಿ ಸುಮಾರು 2 ಗಂಟೆವರೆಗೆ ಓಪನ್ ಇರ್ತದಂತೆ ಅಂತ ನಾನು ಕೇಳ್ಪಟ್ಟೆ. ಪಾರ್ಟಿ ಲವಿಂಗ್ ಪೀಪಲ್ಗೆ ಇಷ್ಟ ಆಗ್ಬೋದು. ಸುಮಾರು ಪಬ್ಗಳಿದೆ, ಸ್ಪಾಗಳಿದೆ, ಆಮೇಲೆ ಮಸಾಜ್ ಪಾರ್ಲರ್ಸ್ ಇದೆ. ಬ್ಯಾಂಬೂ ಸ್ಟ್ರಕ್ಚರ್ ಅಂತೆ, ಬಿದಿರಲ್ಲಿ ಮಾಡಿರುವಂಥ ಒಂದು ಸ್ಟ್ರಕ್ಚರ್. ಇಲ್ಲಿ ಇನ್ನೊಂದು ಯಾವುದೋ ಒಂದು ಥೀಮ್ ಪಾರ್ಕ್ ಹೇಗೆ ಬಿದಿರಲ್ಲಿ ಸ್ಟ್ರಕ್ಚರ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ವೈಡ್ ಆ್ಯಂಗ್ಲಲ್ಲಿ ನೋಡಿ. ಬನ್ನಿ ಬ್ಯಾಂಬೋ ವರ್ಲ್ಡ್ ಒಳಗೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ನೀನಿಲ್ಲಲ್ಲಿ ಫೋಟೋ ತೆಗ್ಸಿಕ. ಕಂಪ್ಲೀಟಾಗಿ ಬಿದಿರಿನಲ್ಲೇ ಮಾಡಿದಂಥ ಒಂದು ಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಇದೆಲ್ಲ ಹ್ಯಾಂಡ್ ಮೇಡ್, ಕಂಪ್ಲೀಟ್ ಈ ಬಿದಿರಿನ ಮೇಲೆ ಏನೋ ಒಂದು ವಾರ್ನಿಷ್ ಮಾಡಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿರಬೇಕು. ವಾರ್ನಿಷ್ ಮಾಡಿರೋದಂತೂ ಗ್ಯಾರಂಟಿ ಗೊತ್ತಾಗ್ತಾ ಇದೆ ನನಗೆ. ಇಲ್ಲಾಂದರೆ ಸ್ವಲ್ಪ ಟೈಮಲ್ಲಿ ಇದು ಕುಂಬಾಗ್ಬೋದೇನೋ. ಯಾಕೆಂತ ಹೇಳಿದರೆ ಮೇಲೆ ಇದಕ್ಕೆ ಯಾವುದೇ ರೂಫಿಂಗ್ ಇದ್ದಾಗೆ ನನಗೆ ಕಾಣ್ತಾ ಇಲ್ಲ. ಸೊ ವಿದೌಟ್ ಕೆಮಿಕಲ್ ಟ್ರೀಟ್ಮೆಂಟ್ ಇದು ಜಾಸ್ತಿ ಸಮಯ ಉಳಿಲಿಕ್ಕಿಲ್ಲ. ನೋಡಿ, ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸುಮಾರು 32,000 ಬ್ಯಾಂಬೋ ಟ್ರೀಸ್ ವೇರ್ ಕೇರ್ಫುಲಿ ಸೆಲೆಕ್ಟೆಡ್ ಫ್ರಮ್ ಥೇನಿನ್ ಆ್ಯಂಡ್ ಬ್ರಾಟ್ ಟು ದ ಲೆಜೆಂಡ್ ಸ್ಕ್ವೇರ್ ಅಂತ. ಸೊ ಹಾಗಾದರೆ 32,000 ಬಿದಿರಿನ ಮರಗಳನ್ನು ಕಡಿದಿದ್ದಾರೆ ಈ ಒಂದು ಸ್ಟ್ರಕ್ಚರ್ ಮಾಡಲಿಕ್ಕೆ. ನಾವು ಆವಾಗ ಹೋದ ಥೀಮ್ ಪಾರ್ಕ್ ಇದು ಎಂಟ್ರೆನ್ಸ್ ಕಾಣುತ್ತದೆ ನಿಮಗೆ. ಈ ತಲೆಯ ಆಕಾರದಿಂದ ಹೇಗೆ ಹಿಂದ್ಗಡೆ ನೀರು ಬರ್ತದೆ ಅಂತ ಹೇಳುವಂಥದ್ದು. ಇಲ್ಲಿ ಒಂದು ಜಾಪನೀಸ್ ಬ್ರಿಡ್ಜ್ ಬಿಲ್ಡ್ ಮಾಡಿದ್ದಾರೆ. ಮಧ್ಯದಲ್ಲಿ ಪಾರ್ಕ್ ಮಾಡಿ ಆ ಪಾರ್ಕಲ್ಲಿ ಎಲ್ಲ ಫೌಂಟೇನ್ಸು, ವಾಟರ್ ಫಾಲ್ಸು ಬೇರೆ ಬೇರೆ ಥೀಮಲ್ಲಿ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ನೋಡಲಿಕ್ಕೆ ಒಂದು ಸ್ವಲ್ಪ ಖುಷಿ ಆಗ್ತದೆ. ಜಾಸ್ತಿ ಜನ ಇಲ್ಲ ಇಲ್ಲಿ. ಬನ್ನಿ ಅದು ಎದುರುಗಡೆಯಿಂದ ಹೇಗೆ ಕಾಣ್ತದೆ ಅಂತ ನೋಡುವ. ಬೋನ್ಸಾಯಿ ಮರಗಳನ್ನು ನೆಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಬೋನ್ಸಾಯಿ ಮರ ಅಲ್ಲ, ಗಿಡಗಳನ್ನ ಟ್ರಿಮ್ ಮಾಡಿ ಬೋನ್ಸಾಯಿ ಥರ ಶೇಪ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಮಹಿಳೆ ಅವಳ 2 ಕೈಗಳಿಂದ ನೀರು ಬರುವ ಹಾಗೆ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದಾರಲ್ವ, ತುಂಬ ಚೆನ್ನಾಗಿದೆ. ನೋಡಿ, ಇದು ಆ್ಯಕ್ಚುಲಿ ನಮ್ಮ ಊರಲ್ಲಿ
ನಂದಿ ಬಟ್ಲು ಗಿಡ ಇದೆಯಲ್ಲ ನೋಡಿ, ಇದೇ ನಂದಿ ಬಟ್ಲು ಗಿಡವನ್ನು ಈ ಥರ ಮರ ಆಗೋ ಹಾಗೆ ಬೆಳೆಸಿ ಈ ಥರ ಬೋನ್ಸಾಯಿ ಥರದಲ್ಲಿ ಟ್ರಿಮ್ ಮಾಡಿ ಬೋನ್ಸಾಯಿ ಮರದ ಹಾಗೆ ಕಾಣುವ ಹಾಗೆ ಮಾಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ದಿಸ್ ಈಸ್ ಅ ಥೀಮ್ ಪಾರ್ಕ್. ಇಲ್ಲಿ ಯಾವುದು ಒರಿಜಿನಲ್ ಥರ ಕಾಣ್ತದೆ ಅದು ಒರಿಜಿನಲ್ ಅಲ್ಲ, ಬೋನ್ಸಾಯಿ ಗಿಡ ಥರ ಕಂಡ್ರೆ ಅದು ಬೋನ್ಸಾಯಿ ಅಲ್ಲ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇರುವಂಥದ್ದು, ಕಣ್ಣಾರೆ ಕಂಡ್ರು ಪರಾಮರ್ಶಿಸಿ ನೋಡು ಅಂತ ಹೇಳ್ಕೊಂಡು. ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ತಿಳ್ಕೊಳ್ತೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಮತ್ತು ನೀವಿನ್ನೂ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥ ಎಷ್ಟೋ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರೋದಿದೆ. ಸೊ ಹಾಗಿದ್ರೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.